ರೈತರನ್ನು ಕಣ್ಣೀರು ಪರೀಕ್ಷಿಸಿದರೆ ಕವಲುಗುಡ್ಡದ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ. ರೈತ ಮುಖಂಡರು ಹಾಗೂ ರೈತರು ಬೀದಿಗಿಳಿದು ತಮ್ಮ ನ್ಯಾಯಸಮ್ಮತವಾದ ಹೋರಾಟ ಮಾಡುತ್ತಿದ್ದು, ರೈತರನ್ನ ಕಣ್ಣೀರು ಹಾಕಿಸಿ ಪರೀಕ್ಷಿಸಿದರೆ ರೈತರನ್ನ ಕೆಣಕಿದರಿ ಅಂತ ಕಾರ್ಖಾನೆಯ ಮಾಲೀಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅಮರೇಶ್ವರ ಮಹಾರಾಜರು ಎಚ್ಚರಿಕೆಯನ್ನ ನೀಡಿದರು. ಸೋಮವಾರ ತಾಲೂಕಿನ ಯನಪುರ ಗ್ರಾಮದಲ್ಲಿ ನಡೆಯುತ್ತಿರುವ 51ನೆಯ ಸತ್ಯಸಿದ್ಧರ ಭಟ್ಟೆಯ ನಿಮಿತ್ತ ಹಮ್ಮಿಕೊಂಡಿರುವ ಸತ್ಯಸಿದ್ಧರ ಚರಿತ್ರಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿ, ರೈತ ಈ ದೇಶದ ಬೆನ್ನೆಲುಬು. ರೈತ ಬೆಳೆದರೆ ನಮಗೆ ಅನ್ನ, ಇಲ್ಲದಿದ್ದರೆ ನಮಗೆ ಮಣ್ಣೆ ಗತಿ. ದಯವಿಟ್ಟು ಅವರನ್ನ ಕೆಣಕದಿರಿ, ಅವರಿಗೆ ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸಿ ಅಂತ ಆಗ್ರಹಿಸಿದರು. ನಾವು ನಿರಂತರ ರೈತರ ಹಾಗೂ ಮುಖಂಡರ ಸಂಪರ್ಕದಲ್ಲಿದ್ದು ಪ್ರತಿದಿನ ಮಾಹಿತಿ ಪಡೆದುಕೊಳ್ಳುತ್ತಿದ್ದೇನೆ. ಅವರು ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಅವರು ಕಣ್ಣೀರಿನ ಕಟ್ಟೆ ಒಡೆಯುವ ಮುಂಚೆ ಜನಪ್ರತಿನಿಧಿಗಳು ಹಾಗೂ ಕಾರ್ಖಾನೆಯ ಮಾಲೀಕರು ಎಚ್ಚೆತ್ತು ರೈತರಿಗೆ ನ್ಯಾಯ ಒದಗಿಸುವ ಕೆಲಸವಾಗಬೇಕು ಎಂದು ಕಿವಿಮಾತು ಹೇಳಿದರು. ಈಗಾಗಲೇ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತ ಅಹೋರಾತ್ರಿ ಧರಣಿಯಲ್ಲಿ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ನಾವು ನಿಮ್ಮ ಜೊತೆ ಯಾವತ್ತೂ ಇರುತ್ತೇವೆ, ನಿಮಗೆ ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ. ಮಾತಿನಿಂದ ಏನೂ ಆಗುವುದಿಲ್ಲ. ರೈತರಿಗೆ ಪ್ರಾಮಾಣಿಕವಾಗಿ ಅವರ ಜೊತೆ ನಿಲ್ಲುವಂತಹ ಕೆಲಸವಾಗಬೇಕು ಅಂದರು. ದೇಶದ ಒಬ್ಬ ಮಾಜಿ ಪ್ರಧಾನಿ ರೈತರ ಪರವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷವಾಕ್ಯ ಮಾಡಿದ್ದು ಸುಮ್ಮನೆ ಅಲ್ಲ. ರೈತರು ಕಣ್ಣೀರು ಹಾಕಿದರೆ ನಮಗೆ ಉಪವಾಸವೇ ಗತಿ. ರೈತರನ್ನ ಕೆಣಕದಿರಿ, ಆದಷ್ಟು ಬೇಗ ಅವರಿಗೆ ನ್ಯಾಯ ದೊರಕಿಸುವ ಕೆಲಸವಾಗಬೇಕು ಎಂದು ಆಗ್ರಹಿಸಿದರು. ಅದಕ್ಕೆ ನಾನು ಅತ್ಯಂತ ಈ ವೇದಿಕೆ ಮುಖಾಂತರ ನಮ್ಮ ಕಾರ್ಖಾನೆ ಮಾಲೀಕರಿಗೆ, ಈ ಜನನಾಯಕರಿಗೆ ನಾನು ಇಷ್ಟೇ ನಿಮ್ಮಲ್ಲಿ ಕಳಕಳಿ ವಿನಂತಿ ಹೇಳ್ತಾ ಇದ್ದೇನೆ. ನಮ್ಮ ರೈತನನ್ನ ಕಣ್ಣೀರ ಹಾಕಿಸಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅವನ ಕಣ್ಣೀರಕ್ಕೆ ಸ್ಪಂದನೆ ಮಾಡ್ರಿ. ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬಹುತೇಕ ಬಹಳ ಜನ ಬಂದ್ ಹೇಳಾಕತ್ತಾರ, 1 ಟನ್ ಕಬ್ಬಿಗೆ 13,000 ಹಿಡ್ಕೊಂಡು 15,000 ತನಾನು ಉತ್ಪನ್ನ ಬರ್ತೈತಿ 1 ಟನ್ನಿಗೆ. ಮತ್ತ ಅದ್ರಾಗ ಒಂದು 3,500 ಕೊಟ್ರ ಏನ್ ಘಾಕ ಆಕತ್ತೆ ಪುಣ್ಯಾತ್ಮರೇ. ಯಾಕಂದ್ರೆ ಎಲ್ಲಾನು ಒಂದ್ ದಿವ್ಸ ಇಲ್ಲೇ ಬಿಟ್ಟು ಹೋಗಾರುದು. ನಾವೆಲ್ಲ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ಕರೆ ತಿನ್ಬೇಕಾದ್ರೆ ಸಕ್ಕರೆ ರೋಗ ಆಗೈತೆ, ಏನ್ ಮಾಡ್ಲಿಕ್ಕೆ ಸಾಧ್ಯದ? ಅದಕ್ಕೆ ಪುಣ್ಯಾತ್ಮರೇ ಗುಡ್ಯಾನ ದೇವರು ಬಂದು ವರ ಕೊಡ್ತಾನ ಬಿಡ್ತಾನ ಗೊತ್ತಿಲ್ಲ. ನಮ್ಮ ರೈತ ನಿಮ್ಗೆ ವರ ಕೊಡ್ಬೇಕಾಯ್ತ. ರೈತನ ಕಣ್ಣೀರನ್ನು ಒರೆಸ್ರಿ, ರೈತನಿಗೆ ನಿನ್ ಜೊತೆಗೆ ನಾವಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ರಿ ಅಂತಕ್ಕಂಥ ಮಾತು ಹೇಳ್ತಾರೆ ಬಂಧುಗಳೇ. ಅದಕ್ಕೆ ನಾನು ಮಠಾಧೀಶರ ಪರವಾಗಿ ರೈತ ಮುಖಂಡ ಅವ್ರನ್ನು ಪುಣ್ಯಾತ್ಮರಿಗೆ ಇಡೀ ದಿನ ದೊಡ್ಡ ಪ್ರಸಂಗ ಬರ್ತದ, ಬಹಳ ಕಷ್ಟಕ್ಕೆ ಬರ್ತದ. ದಯವಿಟ್ಟು ಅದಕ್ಕೆ ಎಲ್ಲ ಕಾರ್ಖಾನೆ ಮಾಲೀಕರು, ನಮ್ಮ ನಾಳ್ತಕ್ಕಂಥ ನಾಯಕರುಗಳು ಬೇಗನೆ ಎಚ್ಚೆತ್ತುಕೊಂಡು ಆ ರೈತರ ಒಂದು ಕಷ್ಟಕ್ಕ, ರೈತರ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ತಾವು ಬೆಂಗಾಲಾಗಿ ನಿಂತು ಅವ್ರಿಗೆ ಯೋಗ್ಯವಾದ ನ್ಯಾಯ ಕೊಡಿಸುತ್ತ ಮತ್ತೊಮ್ಮೆ ಈ ಐನಾಪುರ ಸಮಸ್ತ ಭಕ್ತ ಸಮೂಹದ ಪರವಾಗಿ ಬೇಡ್ಕೊಂಡು ಅನಂತ ತಮ್ಗೆಲ್ಲ ರೈತ ಬಾಂಧವರಿಗೆ ನೀವು ಹೆದರ್ಲಿಕ್ಕೆ ಹೋಗ್ಬೇಡ್ರಿ, ಭಯ ಪಡಬೇಡ್ರಿ. ಅಕಸ್ಮಾತ್ ಇಲ್ಲಿ ನಾವು ಮುಂದೆ ಕಬ್ಬು ಹೋಗ್ಲಿ ಅಂದ್ರೆ ತೋಡ್ನವ್ರ ಮೇ ಮೇಲೆ ಬರತ್ತೀರಿ. ತೋಡ್ನವ್ರು ಬಂದು ಕೂತಾರಂದ್ರ ಒಂದನ್ನು ಪಡಿಬೇಕಾದ್ರೆ ಒಂದನ್ನು ಕಳಿಬೇಕಾಗ್ತದ. ಅದಕ್ಕೆ ಎರಡೂ ಸಿಗ್ಬೇಕಾದ್ರೆ ಎಂದೂ ಸಾಧ್ಯ ಆಗುದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಇವತ್ತು ನೀವು ಮಾಡಿರ್ತಕ್ಕಂಥ ತ್ಯಾಗ ಲಕ್ಷಾಂತರ ರೈತರಿಗೆ ಬಾಳಿಗೆ ಬೆಳಕಾಗ್ತಕ್ಕಂಥದ್ದು ಐತಿ ಬಂಧುಗಳೇ. ಅದಕ್ಕೆ ತಾವೆಲ್ಲ, ಯಾಕಂದ್ರೆ ಇಲ್ಲೇ ಮಹಾರಾಷ್ಟ್ರ ನೆರೆಯ ಕಾರ್ಖಾನೆಗಳು ಈಗಾಗಲೇ 34 ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭ ಕೂಡ ಕೇಳಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅಧಿಕಾರಿ ವರ್ಗದವ್ರು ಬಹುತೇಕ ಬರ್ತೆ ನಿನ್ನೆ DC ಅವ್ರು ಬಂದು ಹೇಳಿದ್ರು, ಯಾವ ಕಾಲಕ್ಕೂ SP ಆಗಲಿ ನಾವಾಗಲಿ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ, ನಿಮ್ ಜೊತೆ ನಾವಿರ್ತೀವಿ ಅಂತಕ್ಕಂಥ ಮಾತು ಹೇಳಿ ಹೋಗೇರಿ. ಮಾತಿನೊಳಗೆ ಉಳಿದು ಬೇಡ, ಅದು ಲಿಖಿತ ಒಳಗೆ ಬರಬೇಕು. ರೈತರ ಕೈಗೆ ಬಂದು ಮುಟ್ಟಿತ್ತಂದ್ರ ಅದು ನಿಜವಾಗಿರ್ತಕ್ಕಂಥ ನ್ಯಾಯ ಆಗ್ತದೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ಕೊನೆಯದಾಗಿರ್ತಕ್ಕಂಥ ಎಚ್ಚರಿಕೆಯ ಗಂಟೆ ಕೂಡ ನಾನು ಹೇಳ್ತಾ ಇದ್ದೀನಿ. ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆ ಕಟ್ಟೆ ಹೊಡಿತಂದ್ರ ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ಪುಣ್ಯಾತ್ಮರೇ ನಮ್ಮ ದೇಶದ ಸಂಪತ್ತನ್ನ ನಾವೇ ಹಾಳು ಮಾಡ್ಕೊಂಡಾಗ ಆಗ್ತದ. ಅದಕ್ಕೆ ಅವಕಾಶ ಮಾಡಿ ಕೊಡ್ಲಾರ್ದೆ ಯೋಗ್ಯವಾಗಿರ್ತಕ್ಕಂಥ ಬೆಲೆಯನ್ನ ರೈತರಿಗೆ ನಿಗದಿ ಆಗ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ರೈತ ಹೋರಾಟ ಸಮಿತಿಗೆ ಜಯವಾಗಲಿ 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 ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ರೈತ ಪ್ರಮುಖರಿಗೆ ಅನಂತ ಶರಣಾರ್ಥಿ ಹೇಳಿ ನಮ್ಮ ಸೇವೆಯಲ್ಲಿ ಪಾಲ್ಗೊಂಡು ಅದಕ್ಕೆ ನೋಡ್ರಿ ನಮ್ಮಲ್ಲಿ ಒಬ್ರು ಪದ್ಯ ಮಾಡ್ಯಾರ, ಬಹಳ ಚಂದ ಐತಿ ಅದು ಪದ್ಯ, ನೀವು ಕೇಳ್ಬೋದು. ಪುಣ್ಯಾತ್ಮರೇ ದೇವರಿಗೆ ಹೋದವ್ರು ದೇಹ ಮಾಡ್ತಿದ್ರೆ ದೇಶ ಹಿಂಗೆ ಹಾಕಿರ್ತಂತ ಪ್ರಶ್ನೆ ಮಾಡ್ತಾರ.
ಎಮ್ಮಿ ಕಾಯೋರು ಕಮ್ಮಗುಂಡಿದ್ರೆ ಕೆಮ್ಮದ ಮೇಲೆ ಇರ್ತಿತ್ತು ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಕೇಳ್ಬೇಕು ನೀವು ಅಂತ. ಅದಕ್ಕೆ ಬಹುತೇಕ ಈಗ ನಡೀತಕ್ಕಂಥ ಜಗತ್ತಿನ ಸೊಗಡನ್ನ ತಮ್ಮ ನುಡಿ ಮುಖಾಂತರ ಎಡೆಮಾಡಿ ಕೊಟ್ಟಿರ್ತಕ್ಕಂಥ ಪಂಚಾಕ್ಷರ ಒಂದ್ಸಲ ಧನ್ಯವಾದಗಳು ಹೇಳ್ಬೇಕು ಬಂಧುಗಳೇ, ಧನ್ಯವಾದಗಳು ಹೇಳ್ಬೇಕು. ಅದಕ್ಕ ನಮ್ಮ ತಪ್ಪು ಏನಾಗ್ಯಾವ ಅಂತ ಕೇಳಿದ್ರೆ, ನಮಗ ಮೀರಿ ನಾವು ಉಪವಾಸ ಇದ್ದ ಬಹುತೇಕ ನಾವೆಲ್ಲ ಗೋಳಿಗ್ಯಾನ ಕೊಡಕ್ಕ ಹಾಲು 50 ರೂಪಾಯಿ ಲೀಟರ್ದಂಗ ಹಾಕಿ 50 ml ಒಂದು 100 ರೂಪಾಯಿ ಕೊಟ್ಟು ಔಷಧ ಮನೆಗೆ ತರ್ತಕ್ಕಂತ ನಾವಾಗಿದ್ದೀವಿ. ಹೆಂಗ್ ಶುದ್ಧ ಆಗ್ಲಿಕ್ಕೆ ಸಾಧ್ಯದ? ಮಕ್ಕಳಿಗೆ ಹಾಲು ಕೊಡಿಸ್ರಿ, ಮಕ್ಕಳಿಗೆ ಚಲೋ ಉಣಿಸ್ರಿ. ನಾವೆಲ್ಲ ರೈತರು ಏನ್ ಮಾಡಾಕತ್ತಿದೀವಿ? ಪುಣ್ಯಾತ್ಮರೇ, ನಮಗ ಕಷ್ಟ ಬೇಡ. ಬಹಳ ಮಂದಿ ಬಾಳ್ತಾರ, ಬಹುತೇಕ ಹೊಳಸಾಲ ದಂಡೆಯವ್ರು ನೀವು ನನ್ನ ಮೇಲೆ ಸಿಟ್ಟಿಗೆ ಬರ್ಬೇಡ್ರಿ, ಮೋಟರ್ ಸೈಕಲ್ ತಂದು ರೋಡ್ ಮೇಲೆ ತರ್ಬೋದು. ಆ ಸಾಕಣೆ ಮಾಡ್ಯಾಗ ನೀರ್ ಬಂದು ದಂಡಿಗೆ ನಿಂತಾಗ ಹೊಳ್ಳ ತಗೊಂಡು ಹೊರಗೆ ನಿಂತು ಹೋಗಿದ್ದು, ಅದು ತಮಕ ಮಾಟ ನೀರಿಗೆ ಬಂದಾವ ಹೋಗಿ ಬಿಡುದು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅರುಣ ಗಾಣಿಗೇರ್, ರಾಜುಗೌಡ ಪಾಟೀಲ್, ವೀರಭದ್ರ ಕಟಗೇರಿ, ಸಂಜು ಬಿರಡಿ, ಪ್ರಕಾಶ್ ಕೊರ್ಬು, ಸಂಜು ಕುಸ್ನಾಳೆ, ಕುಮಾರ್ ಅಪರಾಜ್, ಗುಳೇಶ್ ಚೌಗಲ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369